ಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದಿದೆ ಅಲ್ವಾ ರಾಜ್ಯದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಸಂಗಮೇಶ್ವರಿಗೆ ಬೀಗರು. ಒಂದು ದುರ್ಭರವಾದ ಘಟನೆ ಬೆಳಗಾವಿ ಅಧಿವೇಶನದ ಟೈಮ್ನಲ್ಲಾಯಿತು. ಸಿ ಟಿ ರವಿ ಅವರು ಬಳಸಬಾರದ ಶಬ್ದ ಮಾಡಿ ಬಳಸಿಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ. ಇದು ಈ ನಾಡಿನ ಹೆಣ್ಣು ಕುಲಕ್ಕಾದ ಅವಮಾನ ಅಂದರು ಲಕ್ಷ್ಮೀ ಹೆಬ್ಬಾಳ್ಕರ್. ಹೆಣ್ಣು ಕುಲಕ್ಕಾದ ಅವಮಾನ. ಲಕ್ಷ್ಮೀ ಹೆಬ್ಬಾಳ್ಕರರ ಆತ್ಮಗೌರವಕ್ಕೆ ಧಕ್ಕೆ ಆದರೆ ಹೆಣ್ಣು ಕುಲಕ್ಕಾದ ಅವಮಾನ. ಇದು ಯಾರು ಜ್ಯೋತಿ? ನಡೆಯತ್ರಿ, ಬೇವರ್ಸಿ ಯಾರು ಅನ್ನಿಸ್ಕೊಳ್ಳಿ, ಇನ್ನೇನಾರು ಅನ್ನಿಸ್ಕೊಳ್ಳಿ. ಜ್ಯೋತಿಯ ತಾಯಿ ಅದು ಯಾರೋ, ಅಮ್ಮನ್ನಾರು ಅನ್ನಿಸ್ಕೊಳ್ಳಿ, ಅಕ್ಕನ್ನಾರು ಅನ್ನಿಸ್ಕೊಳ್ಳಿ. ಇದೆಲ್ಲ ಹೆಣ್ಣು ಕುಲಕ್ಕಾದ ಅವಮಾನ ಅಲ್ಲ. ನಾನು ಛ ಯಾರು ಜ್ಯೋತಿ? ಲಕ್ಷ್ಮೀ ಹೆಬ್ಬಾಳ್ಕರರಿಗೆ ಯಾರು ಏನಾರು ಅಂದರೆ ಅದು ಹೆಣ್ಣು ಕುಲಕ್ಕಾದ ಅವಮಾನ. ಅದಕ್ಕೆ ಪ್ರತಿಭಟನೆಗಳಾಗ್ತವೆ, FIRಗಳಾಗ್ತವೆ, ಆರೋಪಿ ಅರೆಸ್ಟ್ ಆಗುತ್ತೆ, ಇಡೀ ರಾತ್ರಿ ಸುತ್ತಾಡಿಸ್ತಾರೆ. ಆಗಬೇಕಾದದ್ದೇ. ಇದು ಯಾರ್ರೀ? ನಡೆಯುತ್ತೆ. ಏನು ಜ್ಯೋತಿಗೆ ಆತ್ಮಗೌರವ ಇದೆಯಾ? ಆತ್ಮಸಮ್ಮಾನ ಇದೆಯಾ? ಸರ್ಕಾರಿ ಸಂಬಳ ತಗೊಳ ನೌಕರರು ಪೋಸ್ಟಿಂಗ್ ಹಾಕಿದಲ್ಲಿ ಹೋಗ್ತಾರೆ, ಸಸ್ಪೆಂಡ್ ಮಾಡ್ರೆ ಮನೇಲಿರ್ತಾರೆ, ಪ್ರಮೋಷನ್ ಕೊಟ್ರೆ ಚೇರ್ ಮೇಲೆ ಕೂತ್ಕೋತಾರೆ. ಅಷ್ಟೇ ತಾನೇ ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ರೆ? ನಡೆಯುತ್ತೆ. ಇವ್ರದೆಲ್ಲ ಇವ್ರಿಗೆ ಅಪಮಾನ ಆದರೆ ಅದು ಯಾರಿಗೂ ಅಲ್ಲ ಅಪಮಾನ. ನಿಮಗೆ ಅಪಮಾನ ಆದರೆ ಅದು ಈ ನಾಡಿನ ಹೆಣ್ಣು ಕುಲಕ್ಕಾದ ಅಪಮಾನ. ಇವ್ರಿಗೆ ಅಪಮಾನ ಆದರೆ ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ನವ್ರ ಕಂಠಶೋಷಣೆ ಅಷ್ಟೇ ಅಲ್ವಾ? BJPಯವರು ಏನೋ ಒಂದು ಪ್ರತಿಭಟನೆ ಮಾಡಿದ್ರು, ವಿರೋಧ ಪಕ್ಷ ಅವ್ರಿಗೇನಿದೆ ಮಾಡೋಕ್ಕೆ ಕೆಲಸ? ಇಂಥದ್ದೇ ಮಾಡ್ತಾರೆ ಅವರು. ಪ್ರತಿಭಟನೆ ಮಾಡಿದ್ರು, ಆ್ಯಕ್ಷನ್ ತಗೊಳ್ಬೇಕು ಅಂದರು, ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು. ವಿಪಕ್ಷ ನಾಯಕ R. ಅಶೋಕ್ ಅವರು ಮಾತಾಡಿದ್ದಾರೆ. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ. ಅವ್ರಿಗಾರ್ರೆ ಏನ್ರಿ, ವಿಪಕ್ಷ ನಾಯಕರಾದ್ಮೇಲೆ ಇಂಥವೇ ಮಾಡ್ಕೊಂಡಿರ್ಬೇಕಪ್ಪ. ನೀವೇನು ತಲೆ ಕೆಡಿಸ್ಕೊಬೇಡಿ, ಕೇಳಿಸ್ಕೊಂಬಿಡಿ ಅಷ್ಟೇ ಏನಂದ್ರು ಅಂತ. ಬೇಸತ್ತ ಹುಟ್ಟಿದಾರ. ನಾನು ಹೇಳ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ನೀವೊಂದು ಭದ್ರಾವತಿ ಘಟನೆಯನ್ನು ಒಂದು ಹೇಳ್ತಾ ಇದ್ದೀರ. ಕರ್ನಾಟಕದ ಎಲ್ಲ ಕಡೆನೂ ಅದೇ ನಡೀತಾ ಇರೋದು. ಮಂಡ್ಯದಲ್ಲೂ ಅದೇ ನಡೀತಾ ಇರೋದು, ಬೀದರಲ್ಲೂ ಅದೇ ನಡೀತಾ ಇರೋದು, ಗುಲ್ಬರ್ಗಾದಲ್ಲೂ ಅದೇ, ಯಾದಗಿರಿಯಲ್ಲೂ ಅದೇ ಮರಳು ಮಾಫಿಯಾನೇ ನಡೀತಾ ಇರೋದು. ಅದರಿಂದ ಯಾರಿದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಯಾರು ಮುಚ್ಚುಮರೆ ಏನಿದೆ? ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡ್ತದೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಬುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತ ಹುಟ್ಟಿದ್ದಾರೆ, ಅವರನ್ನು ಬೇಸತ್ತ ಹುಟ್ಟಿದ್ದಾರೆ. ಅದರಿಂದ ಬೇರೆ ದಾರಿ ಇಲ್ಲದೆ ಅವರು ಈ ಟ್ರಾನ್ಸ್ಫರು ಮತ್ತು ಮಾಫಿಯಾ, ಇದು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ನಾನು ಹೇಳ್ದಲ್ಲ, ಲಂಚ ಕೇಳಿದ ಅಧಿಕಾರಿಗೆ ಅಷ್ಟೊಂದು ಮಾತಾಡೋ ದಿಟ್ಟತನ ಇರುತ್ತಾ? ಒಂದು ಅದರಲ್ಲೂ ಹೆಣ್ಮಗಳು, ಆ ಅಮ್ಮ ಏನು ಹೇಳ್ತಿದ್ದಾರೆ ಹೆಣ್ಮಗಳು? ನಾನೊಬ್ಬ ಅಧಿಕಾರಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ ಅಂತ ಹೇಳ್ತಾರೆ. ಅಷ್ಟು ದಿಟ್ಟತನ ಅವ್ರಿಗೆ ಬರುತ್ತಾ ಲಂಚ ಕೇಳಿದರೆ? ಅಂದರೆ ನೀವು ನಿಮ್ಮ ತಂದೆ ಶಾಸಕರು ಅನ್ನೋ ಕಾರಣಕ್ಕೆ ನೀವು ದರ್ಪ ತೋರಿಸ್ತಾ ಇದ್ದೀರಿ. ಈಗ ನಿಮ್ಮ ರಕ್ಷಣೆಗಾಗಿ ನೀವು ಲಂಚ ಅನ್ನೋದನ್ನು ಪದವನ್ನು ಬಳಕೆ ಮಾಡ್ತಾ ಇದ್ದೀರಿ. ಆದ್ದರಿಂದ ತಡ ಮಾಡದೆ ಸರ್ಕಾರ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಷ್ಟೇ. ಕಾನೂನು ಆಗ್ರಹಿಸ್ತಾ ಇದ್ದಾರೆ. ನೋಡಿ ಏನು ಮಾಡ್ತೀರ ಅಷ್ಟೇ. ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ. ನಾನು ಚಿಕ್ಕವನಿದ್ದೆ, ಹೈಸ್ಕೂಲ್ಗೆ ಹೋಗ್ತಿದ್ದೆ. ಒಬ್ಬ ಅಧಿಕಾರಿಯನ್ನು ರಾಜಕಾರಣಿ ಹಿಂಗೆ ಬೈಯೋದು ನೋಡಿದೆ ನಾನು. ರಾಜಕಾರಣಿ ಹೆಬ್ಬೆಟ್ಟು, ಅಧಿಕಾರಿ KPSC ಎಕ್ಸಾಮ್ ಬರೆದು ಪಾಸಾದಂಥ ವ್ಯಕ್ತಿ. ತುಂಬಿದ ಸಭೆಯಲ್ಲಿ ನೂರಾರು ಜನರ ಮುಂದೆ ಆ ರಾಜಕಾರಣಿ ಅಧಿಕಾರಿನ ಬೈಯೋದು ನೋಡಿದಾಗ ನನಗೆ ಜೀವನದಲ್ಲಿ ಏನೇ ಮಾಡಿದ್ರು ಸರ್ಕಾರಿ ನೌಕರಿ ಒಂದು ಮಾಡಬಾರ್ದು ಅಂತ ನನಗೆ ಚಿಕ್ಕ ವಯಸ್ಸಿನಲ್ಲೇ, ಹೈಸ್ಕೂಲ್ನಲ್ಲಿದ್ದಾಗ ನನ್ನ ತಲೆಯಲ್ಲಿ ಒಂದು ಇಂಪ್ರೆಷನ್ ಬಂದ್ಬಿಡ್ತು. ಸರ್ಕಾರಿ ನೌಕರಿ ಒಂದು ಮಾಡೋಂಗಿಲ್ಲಪ್ಪ ಜೀವನದಲ್ಲಿ. ಸರ್ಕಾರಿ ನೌಕರಿ ಅಂತ ಮಾಡಿದರೆ ಇಂಡಿಯನ್ ಡಿಫೆನ್ಸ್ನಲ್ಲಿ ಮಾಡಬೇಕಷ್ಟೆ, ಉಳ್ದಂಗೆಲ್ಲ ಮಾಡಬಾರ್ದು. ಆತ್ಮಗೌರವವನ್ನು ಕಳ್ಕೊಂಡದ್ದು ಎಂಥದ್ರಿ ನೌಕರಿ ಮಾಡೋದು. ಈಗ ಸಂಗಮೇಶ್ ಮಗ PUC, ಈ ಹೆಣ್ಣುಮಗಳು ಡಿಗ್ರಿ ಮುಗಿಸಿ ಎಕ್ಸಾಮ್ ಬರೆದಿರ್ತಾರೆ.
ಅದೇ ಎಕ್ಸಾಮನ್ನು ಸಂಗಮೇಶ್ ಮಗನ ಹತ್ರ ಬರ್ಸಿದ್ರೆ ಪಾಸ್ ಆಗೋಕ್ಕಾಗತ್ತಾ? ಬರ್ಸಿ ನೋಡೋಣ. ಶಿಕ್ಷಣದ ಮಹತ್ವ, ಶಿಕ್ಷಣ ಶಕ್ತಿ ಕೊಡುತ್ತೆ ಅನ್ನೋದೆಲ್ಲ ಎಕ್ಸಾಜರೇಟೆಡ್ ಸ್ಟೇಟ್ಮೆಂಟ್ಗಳು ನಮ್ಮ ಸಮಾಜದಲ್ಲಿ. ಶಿಕ್ಷಣದಿಂದ ಶಕ್ತಿ ಬರುವುದಾಗಿದ್ದರೆ ಇವತ್ತು ಜ್ಯೋತಿಯವರಿಗೆ ಬಸವೇಶನಿಗಿಂತ ಜಾಸ್ತಿ ಶಕ್ತಿ ಇರಬೇಕಾಗಿತ್ತು. ಶಿಕ್ಷಣದಿಂದಲೇ ಶಕ್ತಿ ಬರುತ್ತೆ ಅನ್ನೋದಾದರೆ ಯಾವ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆಯಲ್ಲ, ಇನ್ಸ್ಪೆಕ್ಟರ್ಗೆ ಜಾಸ್ತಿ ಶಕ್ತಿ ಇರಬೇಕಾಗಿತ್ತು. ಹೇಳಬೇಕಾಗಿತ್ತು ಆತ, ಯಾರು ಮಾಡಿದರೆ ಕರೆಕ್ಟಾಗಿ ಹೆಸರು ಬರೆದು ಕೊಡಿ, ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರಲ್ಲ ಅಂತ ಹೇಳ್ಬೇಕಾಗಿತ್ತು. ಮತ್ತು ನೌಕರಿ ಜೀವನ ಮಾಡತ್ತಾನೆ. ರೋಡ್ ಸೈಡಲ್ಲಿ ಬಾಳೆಹಣ್ಣು ಮಾರೋರು ಜೀವನ ಮಾಡೋದಿಲ್ವಾ? ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಆರಾಮಾಗಿ ಜೀವನ ಮಾಡ್ತಾರೆ. ಹೀಗೆಲ್ಲ ಜೀವನ ಮಾಡೋದ? ಜೊತೆಗೆ ಒಂದು ಸರ್ಕಾರದ ಜವಾಬ್ದಾರಿ. ಸರ್ಕಾರಿ ನೌಕರರಾದಂಥವರು ನಿರ್ಭಯವಾಗಿ ನೌಕರಿ ಮಾಡುವುದಕ್ಕೆ ಬೇಕಾದ ವಾತಾವರಣ ಕಲ್ಪಿಸ್ಕೊಡ್ಬೇಕು ಅವರು. ಹೀಗೆ MLA ಹತ್ರ ಬಯಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಅಪ್ಪ, ಏನೋ ಒಂದು ಅಂದರೆ ಈ ಶಬ್ದಗಳಲ್ಲ ನಾನು ಹೇಳೋದು. MLA ಸಿಟ್ಟು ಬಂದು ರೇಗ್ಬಿಟ್ರು, ನೀವು ಕೆಲಸ ಸರಿ ಮಾಡ್ತಿಲ್ಲ ಅಂದರು. ಜನಪ್ರತಿನಿಧಿಗಳು, ಜನ ಓಟ್ ಹಾಕಿ ಆರಿಸಿದ್ದಾರೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಹಂಗಂತ ಅವ್ರ ಮಕ್ಕಳ ಮನೇಲಿ ಜೀತ ಮಾಡ್ಬೇಕಾ ಅಧಿಕಾರಿಗಳಾದವರು? MLAಗಳ ಮಕ್ಕಳ ಹತ್ರ ಬಯಸ್ಕೋಬೇಕಾ? ಜ್ಯೋತಿ ಜಾಗದಲ್ಲಿ ಬೇರೆ ಯಾರಾಗಿದ್ರೆ ಕಥೆ ಬೇರೆ ಇರೋದ್ರಿ, ಬೇರೆ ಇರ್ತಿತ್ತು ಕಥೆ. ನಾನು ನೆನ್ನೆನೂ ಹೇಳಿದೆ, ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಅಂತಿವರು ಊರು. ಸ್ವಲ್ಪ ಸೌಮ್ಯ ಸ್ವಭಾವದವ್ರು ಇರ್ತಾರೆ ಆ ಕಡೆ ಜನ. ನಮ್ಗೆ ಯಾಕೆ ಬೇಕಪ್ಪ, ಜೀವನ ಮಾಡ್ಕೊಂಡು ಹೋಗೋಣ ಅಂತ. ಬೇರೆ ಅಲ್ಲಿ ಅವರು ಬಂದಿದ್ದರು ಮಾತಾಡಿದರೆ ಬೇಡ, ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.